ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗೃಹಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿಗೆ ಗುರು 12ನೇ ಸ್ಥಾನದಲ್ಲಿರುವಂಥದ್ದು. ಯಾವುದೇ ರೀತಿಯಾದಂತಹ ಗುರುಬಲ ಇಲ್ಲ ಅಂತ ಹೇಳುವಂಥ ಟೆನ್ಷನ್ನಲ್ಲಿ ಕೂತ್ಕೊಳ್ಬೇಡಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ, ಏನನ್ನೇ ಕೈಗೆತ್ಕೊಂಡ್ರೂ ಕೂಡ ಎಲ್ಲ ನಷ್ಟ ಆಗ್ತಾ ಇದೆ ಅಂತ ಹೇಳುವಂಥ ಚಿಂತನೆಯಲ್ಲಿ ಕೂತರೆ ದಯವಿಟ್ಟು ಆ ರೀತಿಯಾದಂತಹ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಗೆಟಿವ್ ಆಗಿ ನಿಮ್ಮ ಮನಸ್ಥಿತಿಯನ್ನು ತಗೊಂಡು ಹೋಗ್ಬಿಡಿ. ಪಾಸಿಟಿವ್ ಆಗಿರಿ. ಈ ತಿಂಗಳಿನ ಒಂದು ಗ್ರಹಸ್ಥಿತಿ ಇವತ್ತು ಕಷ್ಟ ಇರಬಹುದು. ಈ ತಿಂಗಳಿನ ಗ್ರಹಸ್ಥಿತಿಗಳು ಒಳ್ಳೆ ರೀತಿಯಾದಂತಹ ಒಂದು ಫಲವನ್ನು ಕೊಡಲಿಕ್ಕೆ ಅಥವಾ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲವನ್ನು ಕೊಡಲಿಕ್ಕೆ ಪೂರಕವಾಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಜನ್ಮರಾಶಿಗೆ ಬರತಕ್ಕಂತಹ ಕುಜನಿಂದಾಗಿ ಸ್ವಲ್ಪ ಲೋಹ ದಂಡಗಳು ಅಥವಾ ಲೋಹದ ತಯಾರಿಕಾ ಘಟಕದಲ್ಲಿ ಅಥವಾ ತಯಾರಿಕೆ ಮಾಡುವವರಿಗೆ, ತಯಾರಿಕೆಯ ಕಂಪನಿಯ ಒಡೆಯರಿಗೆ ಎಲ್ರಿಗೂ ಕೂಡ ಸ್ವಲ್ಪ ಜಾಗ್ರತೆಯಾದಂತಹ ಅವಶ್ಯಕತೆಗಳಿದೆ. ಜಾಗ್ರತೆಯಿಂದ ಇರಬೇಕಾದಂಥ ಅವಶ್ಯಕತೆಗಳಿದೆ. ಅದರಿಂದ ಸ್ವಲ್ಪ ಆಪತ್ತುಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಅಗ್ನಿಯಿಂದ ಕಾರ್ಯಗಳನ್ನು ಮಾಡುವವರಿಗೂ ಕೂಡ ಸ್ವಲ್ಪ ಜಾಗ್ರತೆ ಅವಶ್ಯಕತೆಗಳಿದೆ. ಇದರಿಂದ ಭೀತಿ ಅಂದರೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುನ್ನೇರಿ. ಹೆದರಿಸುವಂಥ ವಿಷಯ ಅಲ್ಲ, ಜಾಗ್ರತೆಯಿಂದ ಇರಬೇಕಾದಂತಹ ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ, ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಧನೇ ಯಸ್ಯ ಭಾನು ಸ ಭಾಗ್ಯಾಧಿಕ ಸ್ಯಾತ್ ಅಂತ ಶಾಸ್ತ್ರ ಹೇಳುತ್ತೆ. ಧನಸ್ಥಾನ ಅಂದರೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂತಹ ರವಿಯು ಭಾಗ್ಯವನ್ನು ಕೊಡ್ತಾನೆ, ಒಳ್ಳೆಯ ಯೋಗವನ್ನು ನಿಮಗೆ ಕೊಡ್ತಾನೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಒಟ್ಟಿಗೆ ಇರತಕ್ಕಂತಹ ಬುಧನಿಂದಾಗಿ ನಿಮ್ಮ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು, ಕುಟುಂಬದಲ್ಲಿ ಒಳ್ಳೆಯ ಶುಭ ಸಮಾಚಾರಗಳನ್ನು ಅನುಭವಿಸುವಂಥದ್ದು, ಕುಟುಂಬದವರ ಒಡಗೂಡಿಕೊಂಡು ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅವರಿಂದಾಗಿ ಒಳ್ಳೆಯ ಸಪೋರ್ಟ್ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಸಾಲದ ವ್ಯವಹಾರಗಳನ್ನು ಮಾಡುವವರು ಜಾಗ್ರತೆಯಿಂದ ಇರಬೇಕಾದ ಅವಶ್ಯಕತೆಗಳಿದೆ. ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸುಳ್ಳು ಅಥವಾ ಏನನ್ನು ಬೇರೆ ಅವಶ್ಯಕತೆಗೆ ಬೇಕಾದಂತಹ ವಿಷಯಗಳನ್ನು ಹೇಳಿಕೊಂಡು ನಿಮಗೆ ಕಣ್ಣು ಮರೆ ಮಾಚಿಸಿ ದುಡ್ಡನ್ನು ಕಿತ್ಕೊಳ್ಳುವಂಥದ್ದು ಅಥವಾ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ, ತೃತೀಯ ಸ್ಥಾನಕ್ಕೆ ರವಿಯು ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಅದೇ ರೀತಿಯಾಗಿ ಶುಕ್ರನು ಕೂಡ ಇರುವಂತಹ ಒಂದು ರಾಶಿಯಾಗಿರುತ್ತೆ. ಈ ಒಂದು ರಾಶಿಯಲ್ಲಿರ್ತಕ್ಕಂತಹ ರವಿ ಒಳ್ಳೆ ಬಲವನ್ನು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾರೆ. ನಿಮ್ಮ ಸಹೋದರರಿಂದ ಒಳ್ಳೆ ಸಪೋರ್ಟ್ ಸಿಗುವಂಥದ್ದು, ಸಹೋದರರೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದಿದ್ದರೆ ಅದು ಕ್ಲಿಯರ್ ಆಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ನಿಮ್ಮ ಒಂದು ವಿಷಯಗಳಲ್ಲಿ ಒಳ್ಳೆ ಸಪೋರ್ಟಾಗಿ ನಿಲ್ಲುವಂತಹ ಸಹೋದರರು ನಿಮಗಿದ್ದಾರೆ ಅಂತ ಹೇಳುವಂತಹ ಹೆಗ್ಗಳಿಕೆ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸ್ವಲ್ಪ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಕಣ್ಣಿನ ಆರೋಗ್ಯದಲ್ಲಿ ಯಾವುದೇ ವಿಷಯಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ, ಚತುರ್ಥಾಧಿಪತಿಯಾದಂತಹ ಬುಧ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು. ಅದೇ ರೀತಿ ಚತುರ್ಥ ರಾಶಿಗೆ ಅಂದರೆ ಶುಕ್ರನ ನೀಚ ಸ್ಥಿತಿಗೆ ನಿಮ್ಮ ವ್ಯಯಾಧಿಪತಿಯು ಅದೇ ರೀತಿ ಪಂಚಮಾಧಿಪತಿ ಬರುವಂತಹ ಒಂದು ಕಾಲಘಟ್ಟ. ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕಾದಂಥ ವಿಷಯ ಏನು ಅಂತಂದರೆ, ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದ್ದೇನೆ, ದುಡ್ಡಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಜಾಗ್ರತೆ ಬೇಕು ಅಂತ. ಆ ವಿಷಯವನ್ನು ನೀವು ಅಳವಡಿಸ್ಕೊಳ್ಳಿ. ಸರಿಯಾದಂಥ ದಿಶೆಯಲ್ಲಿ ಅದನ್ನು ತಗೊಂಡು ಹೋದರೆ ಒಳ್ಳೆಯ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಅದೇ ರೀತಿ ಕೇತುವು ಕೂಡ ಇರೋದರಿಂದಾಗಿ ಮನೆ ಕಟ್ಟುವಂತಹ ವಿಷಯದಲ್ಲಿ ನೀವು ಮುನ್ನಡೀತಾ ಇದ್ದರೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬರುವಂಥದ್ದು, ಅಥವಾ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂತಿದ್ದೀರಿ, ಆ ವಿಷಯದಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬರುವಂಥದ್ದು, ವಾಹನದಿಂದ ಕೆಲವಷ್ಟು ಬೇರೆ ಬೇರೆ ರೀತಿಯಾದಂಥ ಅನುಭವಗಳು, ಹೆದರಿಕೆ ಆಗುವಂಥ ಅನುಭವಗಳಾಗುವಂಥದ್ದು, ಸಡನ್ನಾಗಿ ಯಾರೋ ಅಡ್ಡ ಬಂದ ರೀತಿಯಲ್ಲಿಯೋ ಅಥವಾ ಬೀಳುವಂಥ ಸಿಚುವೇಶನ್ಗಳನ್ನೆಲ್ಲ ಅನುಭವಿಸುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿನದಾದಂಥ
ಒಂದು ಜಾಗ್ರತೆ ಈ ಸಂದರ್ಭದಲ್ಲಿ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯು ಕೂಡ ಶುಕ್ರನೇ ಆಗಿರುವುದರಿಂದಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವಿದ್ಯಾಭ್ಯಾಸ ಮಾಡುವವರಿಗೆಲ್ಲ ಒಳ್ಳೆಯ ರೀತಿಯಾದಂಥ ಪ್ರತಿಫಲ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಸರ್ಕಾರಿ ಉದ್ಯೋಗ ಮಾಡುವವರಿಗೂ ಕೂಡ ಅಥವಾ ಆ ವಿಷಯದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಟೆಂಡರ್ ಬೇಸ್ಡ್ ಮೇಲೆ ಕೆಲಸ ಮಾಡುವವರಿಗಿರ್ಬೋದು ಅಥವಾ ಖಾಯಮ್ಮಾಗಿ ಉದ್ಯೋಗ ಮಾಡುವವರಿಗೆ ಎಲ್ರಿಗೂ ಕೂಡ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿಗಳು, ಒತ್ತಡಗಳು ಅಥವಾ ಮೇಲಧಿಕಾರಿಗಳಿಂದ ತೊಂದರೆ ತಾಪತ್ರಯಗಳು ಅಥವಾ ಸರಿಯಾದಂಥ ಸಮಯಕ್ಕೆ ನಿಮಗೆ ದುಡ್ಡು, ಸಂಬಳಗಳು ಅಥವಾ ಇತ್ಯಾದಿಗಳು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಅಥವಾ ನಿಮಗೆ ಖಾಯಂ ಆಗಿಲ್ಲ ಅಂತ ಹೇಳುವಂಥ ಟೆನ್ಷನ್ನು ಅಥವಾ ಈ ರೀತಿಯಾದಂತಹ ಕೆಲವಷ್ಟು ವಿಷಯದಲ್ಲಿ ಸಮಯ ಸಾಧಕರು ನಿಮ್ಮೊಟ್ಟಿಗೆ ಇದ್ದುಕೊಂಡು ಮೋಸ ಆಗುವಂಥದ್ದು, ಏನೋ ಒಂದು ದಾಖಲೆ ಪತ್ರಗಳನ್ನು ಮಾಡಿಕೊಡ್ತೇವೆ, ಅದು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು ನಿಮ್ಮ ಕೈಲಿ ದುಡ್ಡು ಇಸ್ಕೊಂಡು ಆಟ ಆಡಿಸುವಂಥದ್ದು ಅಥವಾ ಯಾವುದಾದ್ರು ಪ್ರಾಪರ್ಟಿಗಳನ್ನು ನೀವು ಖರೀದಿ ಮಾಡ್ತೀರಿ ಅಂತಿದ್ದರೆ ಆ ಸಂದರ್ಭದಲ್ಲಿ ಅದನ್ನು ಸರಿಯಾದಂಥ ಪರಿಶೀಲನೆ ಮಾಡಿಕೊಳ್ಳದೇನೆ ಸೋಲುವಂಥ ಸಾಧ್ಯತೆಗಳೆಲ್ಲ ಈ ಸಂದರ್ಭದಲ್ಲಿರುತ್ತೆ. ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ತಕ್ಕೊಂಡು ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿ ಪಾಸಿಟಿವ್ ಆಗಿ ಒಂದು ಕೆಲಸ ಕಾರ್ಯಗಳನ್ನು ನೀವು ಕೈಗೆತ್ಕೊಂಡ್ರೆ ಪ್ರಾಬ್ಲಮ್ ಆಗದೇ ಇರುವ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂತಹ ಒಂದು ಪ್ಲ್ಯಾನಿಂಗನ್ನು ಮಾಡಿಕೊಂಡು ಮುಂದುವರೆದಷ್ಟು ಅನುಕೂಲವಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಅನಾವಶ್ಯಕ ತಿರುಗಾಟಗಳು ಕೂಡ ಈ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಒಂದು ಒಳ್ಳೆಯ ವಿಷಯ ಅಥವಾ ಒಳ್ಳೆಯ ಫಲ ಏನು ಅಂತಂದರೆ ಸ್ವಲ್ಪ ತೀರ್ಥಕ್ಷೇತ್ರಗಳಿಗೆ ಜಾಸ್ತಿ ತಿರುಗಾಟ ಮಾಡ್ತೀರಾ. ನೀವು ಅಲ್ದಿರ ನಿಮ್ಮ ಸ್ನೇಹಿತರನ್ನಿರ್ಬೋದು, ಬಂಧುಗಳನ್ನಿರ್ಬೋದು, ತೀರ್ಥಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಂದರ್ಶನವನ್ನು ಮಾಡುವಂಥದ್ದು, ಮಾರ್ಗದರ್ಶಕರು ನಿಮಗೆ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಮುಂದುವರಿತಾ ಇರುವವರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬಂದಿಲ್ಲ, ಒಳ್ಳೆ ಪ್ರೊಫೈಲ್ ನಮ್ಮದು ಆಗಿದ್ದರೂ ಕೂಡ ಒಳ್ಳೆಯ ಸಂಬಂಧಗಳು ನಮ್ಗೆ ಬರ್ತಾ ಇಲ್ಲ ಅಂತ ಹೇಳುವಂಥ ಟೆನ್ಷನ್ನಲ್ಲಿದ್ದರೆ ಒಳ್ಳೆಯ ಸಂಬಂಧಗಳು ಕೂಡ ಈ ಸಂದರ್ಭದಲ್ಲಿ ಕೂಡಿ ಬರುವಂತಹ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ಅವಶ್ಯಕತೆಗಳಿದೆ. ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಗಳಲ್ಲಿ ಸ್ವಲ್ಪ ವಾದ ವಿವಾದಗಳು ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೀರ್ಪುಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ನೆಗೆಟಿವ್ ಆಗಿ ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿ ಲಾಭಸ್ಥಾನವನ್ನು ನೋಡೋದಾದರೆ ಪ್ರಯತ್ನಕ್ಕೆ ತಕ್ಕನಾದಂತಹ ಪ್ರತಿಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ನಿಮಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳ ಕೈಗೆ ಬಂದರೂ ಕೂಡ ಅದನ್ನು ಪೂರ್ತಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟು ಕೆಲಸ ಮಾಡಿದರೂ ಅದರಲ್ಲಿ ನೆಗೆಟಿವೇ ಬರ್ತಾ ಇದೆ ಅಥವಾ ಏನೋ ಒಂದು ಮೊಸರಲ್ಲಿ ಕಲ್ಲು ಹುಡುಕದ ಹಾಗೆ ಅಂತ ಒಂದು ಗಾದೆ ಮಾತ್ರ ಇದೆ. ಅಂದರೆ ಎಷ್ಟು ಒಳ್ಳೇದು ಮಾಡಿದ್ರೂ ಅದರಲ್ಲೇನೋ ಒಂದು ಕೆಟ್ಟದ್ದನ್ನು ತೆಗೆಯುವಂಥದ್ದು, ಆ ವಿಷಯದಲ್ಲಿ ನಿಮಗೆ ಬೇಜಾರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ನೀವು ಇರಬಹುದು, ನಿಮ್ಮೊಟ್ಟಿಗೆ ಕೆಲಸ ಮಾಡುವವರು ಇರ್ಬೋದು, ಎಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ಪಾಸಿಟಿವ್ ಆಗಿ ನೀವು ಅವರನ್ನು ಇಟ್ಟುಕೊಂಡು ಸರಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗುರು ಮತ್ತು ಕುಜನಿಂದಾಗಿ ಸ್ವಲ್ಪ ನೀವು ನೀರಿನಿಂದ ಅಥವಾ ವಾಹನ ಚಲಿಸುವಾಗ ಅಥವಾ ಕೆಲವಷ್ಟು ನಿತ್ಯ ಜೀವನದ ಚಟುವಟಿಕೆಗಳಲ್ಲಿ ಜಾಗ್ರತೆಯಿಂದ ಮುಂದುವರಿರಿ. ಒಳ್ಳೆ ರೀತಿಯಾದಂಥ ಪ್ರತಿಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಈ ಎಲ್ಲ ಒಳ್ಳೆಯ ವಿಷಯಗಳು, ಒಳ್ಳೆಯ ಫಲಗಳು ಇದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದ್ರಿಂದಾಗಿ ಯಾವ ದೇವರ ಅನುಗ್ರಹದಿಂದ ನಮಗೆ ಇದು ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ ವಿಷ್ಣು ದೇವರಿಗೆ ಹಾಲು ಪಾಯಸ ನೈವೇದ್ಯವನ್ನು ಮಾಡುವಂಥದ್ದು. ನಿಮ್ಮ ಮನೆ ಹತ್ತಿರ ವಿಷ್ಣು ದೇವಸ್ಥಾನ, ಲಕ್ಷ್ಮೀ ವೆಂಕಟರಮಣ ಅಥವಾ ಲಕ್ಷ್ಮೀನಾರಾಯಣ, ಗೋಪಾಲಕೃಷ್ಣ ಇತ್ಯಾದಿ ವಿಷ್ಣುವಿನ ಅವತಾರ ದೇವಸ್ಥಾನಗಳು ಯಾವುದಿದೆ ಅಲ್ಲಿ ಹೋಗಿ ಒಂದು ಹಾಲು ಪಾಯಸ ನೈವೇದ್ಯವನ್ನು ಮಾಡಿಸಿ, ಅದು ಆಗಿಲ್ಲ ಅಂತ ಆದ ಪಕ್ಷದಲ್ಲಿ ಒಂದು ತುಳಸಿ ಮಾಲೆಯನ್ನಾದರೂ ಸಮರ್ಪಣೆ ಮಾಡಿ ನನಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟವನ್ನು ನಿವಾರಣೆ ಮಾಡಿಕೊಡು, ಸಕಲ ದರಿದ್ರಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಡು, ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು, ಅದೇ ರೀತಿಯಾಗಿ ನನ್ನ ಕೈಯಿಂದ 4 ಜನರಿಗೆ ಒಳ್ಳೇದು ಮಾಡುವಂಥ ಶಕ್ತಿಯನ್ನು ಕೊಟ್ಟು ಕಾಪಾಡು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ಬಂದಿರತಕ್ಕಂಥ ಏನೇ ದೋಷ ದುರಿತಗಳಿದ್ದರೂ ಕೂಡ ಎಲ್ಲ ನಿವಾರಣೆಯಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳು ಈ ತಿಂಗಳಿನಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯೋಗಗಳು, ಭಾಗ್ಯಗಳು, ದೇವರ ಅನುಗ್ರಹ ನಿಮಗಿರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ,
ಎಲ್ಲ ಸೋಕಾಳ್ ಜ್ಯೋತಿಷ್ಯರು ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ, ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ. ಶುಭಂ ಭೂಯಾತ್.